ನೋಡುಗರಿಗೆ ನಮಸ್ಕಾರ. ವೆಲ್ಕಮ್ ಯು ಆಲ್ ಟು GLB ಕ್ಲಾಸಸ್. ಐ ಆಮ್ ಮೀನಾ ಕಿರಣ್. ಕನ್ನಡವನ್ನ ಬೆಳೆಸೋಣ, ಇಂಗ್ಲಿಷ್ ಅನ್ನ ಕಲಿಯೋಣ ಅಂತ ಹೇಳ್ತಾ ಬನ್ನಿ ಇಂದಿನ ತರಗತಿ ಕಲರ್ಸ್ ಆಫ್ ಸೈಲೆನ್ಸ್ SSLC ಇದು ಎಕ್ಸ್ಟ್ರಾಕ್ಟ್ಸ್ ಅನ್ನ ನೋಡೋಣ ಬನ್ನಿ. ಈ ಎಕ್ಸ್ಟ್ರಾಕ್ಟ್ಸ್ ಬಹಳ ಇಂಪಾರ್ಟೆಂಟ್ ಅಂಡ್ ಈ ಸಾರಿ ನಮ್ಗೆ ಬ್ಲೂ ಪ್ರಿಂಟ್ ಕೊಟ್ಟಿರುವ ಹಾಗೆ 3 ಪಾಠದಿಂದ ಒಂದು ಪದ್ಯದಿಂದ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ. ಒಂದು ಪಾಠ ಬಂದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್, ಸೆಕೆಂಡ್ ಯೂನಿಟ್ ಅಂಡ್ ಸೆವೆಂತ್ ಯೂನಿಟ್ ಪ್ರೋಸು ಕಲರ್ಸ್ ಆಫ್ ಸೈಲೆನ್ಸ್ and sixth unit to the discovery and one poem, eighth poem that is after outer space tomorrow morning. ಈಗ ನಾನು ಆಲ್ರೆಡಿ ದ ಡಿಸ್ಕವರಿ ಇದು ಮಾಡಿ ಆಗಿದೆ ಎಕ್ಸ್ಟ್ರಾಕ್ಟ್ಸ್. ಈಗ ಕಲರ್ಸ್ ಆಫ್ ಸೈಲೆನ್ಸ್ ನೆಕ್ಸ್ಟ್ ದೇಸ್ ಅ ಗರ್ಲ್ ಬೈ ಟ್ರ್ಯಾಕ್ ಬರುತ್ತೆ. ಕಲರ್ಸ್ ಆಫ್ ಸೈಲೆನ್ಸ್ ಒಂದೇ ವಿಡಿಯೋದಲ್ಲಿ ಇರುತ್ತೆ ಯಾಕಂದ್ರೆ ಕಡಿಮೆ ಇದಾವೆ. ಇದು ಮಕ್ಕಳಿಗೆ ಬಹಳ ಹೆಲ್ಪ್ಫುಲ್. ದ ಡಿಸ್ಕವರಿಯಲ್ಲಿ ತುಂಬಾ ಜಾಸ್ತಿ ಇದಾವೆ, 30ಕ್ಕೂ ಹೆಚ್ಚು ಎಕ್ಸ್ಟ್ರಾಕ್ಟ್ಸ್ ಇದಾವೆ. ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ಈ ಪಾಠದಲ್ಲಿ ಕೆಲವೇ ಇದಾವೆ, ಒಂದು 15 ಎಕ್ಸ್ಟ್ರಾಕ್ಟ್ಸ್ ಅಷ್ಟೇ ಇದೆ, ಬಹಳ ಈಸಿ ಇದೆ. ಈ ಪಾಠದಲ್ಲಿ ನೀವೇನಾದ್ರೂ ಎಕ್ಸ್ಟ್ರಾಕ್ಟ್ ಬಿಟ್ರಿ ಅಂದ್ರೆ ಅಷ್ಟೇ, ಸೊ ಬಿಡೋ ಹಾಗಿಲ್ಲ. ಈಸಿ, 1 ಡೇ ಅಲ್ಲಿ ಅಥವಾ 1 hour ಅಲ್ಲಿ ಇದನ್ನ ಮುಗಿಸ್ಬೋದು, ಅಷ್ಟು ಈಸಿ ಆಗಿದೆ. ಬನ್ನಿ ಶುರು ಮಾಡೋಣ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಒಳ್ಳೆ ಕಂಟೆಂಟ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫಸ್ಟ್ ಎಕ್ಸ್ಟ್ರಾಕ್ಟ್ ಈಸ್ ನಿಮ್ಮ LBA ನೋಟ್ಸ್ ಅಲ್ಲಿ ಪ್ರಿಂಟೆಡ್ ನೀವು ತಗೊಂಡಿದ್ರೆ 39th ಕ್ವಶನ್ ಕಲರ್ಸ್ ಆಫ್ ಸೈನ್ಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ಸ್ ಫಸ್ಟ್ ಕ್ವಶನ್ ಇದಾಗಿರುತ್ತೆ. ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಹೂ ಸೆಡ್ ದೀಸ್ ವರ್ಡ್ಸ್? ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಇಂದು ನೀನು ಯಾಕೆ ಶಾಲೆಗೆ ಬರಲಿಲ್ಲ? ಹೂ ಸೆಡ್ ದೀಸ್ ವರ್ಡ್ಸ್? ಈ ಮಾತುಗಳನ್ನು ಹೇಳಿದ್ಯಾರು? ಹೂ ವಾಸ್ ಆಬ್ಸೆಂಟ್ ಅಟ್ ಸ್ಕೂಲ್ ದಟ್ ಡೇ? ಆ ದಿನ ಆಬ್ಸೆಂಟ್ ಆಗಿದ್ದವರು ಯಾರು? ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಸ್ಪೀಕರ್ ಯಾವಾಗ ಆ ರೀತಿ ಹೇಳಿದ್ರು? ಸೊ ಕರೆಕ್ಟ್ ಆನ್ಸರ್ ಈಸ್, here you will find same 39th question. Why didn't you come to school today? Who said the above words? ಅಥವಾ who said these words? Who is the speaker? ಯಾವ ತರನಾದ್ರೂ ಕೇಳ್ಬೋದು. ಆನ್ಸರ್ ಸುರೇಂದರ್. ನೀವು ಈ ವರ್ಡ್ ಬರೆದ್ರೆ ಸಾಕು. ಸುರೇಂದರ್ ಸೆಡ್ ದ above words ಅಂತನಾದ್ರೂ ಬರಿಬಹುದು, ಅಥವಾ ಒನ್ ವರ್ಡ್ ಬರೆದ್ರು ಕೂಡ ಮಾರ್ಕ್ ಸಿಗುತ್ತೆ. ಒನ್ ವರ್ಡ್ ಫುಲ್ ಸ್ಟಾಪ್. ಹೂ ವಾಸ್ ಆಬ್ಸೆಂಟ್ ಟು ಸ್ಕೂಲ್ ಆನ್ ದಟ್ ಡೇ? ಆ ದಿನ ಆಬ್ಸೆಂಟ್ ಆಗಿದ್ದವ್ರು ಯಾರು? ಸತೀಶ್. ಸತೀಶ್ ಆ ದಿನ ಸ್ಕೂಲ್ಗೆ ಹೋಗಿರೋದಿಲ್ಲ. ಆಗ ಸುರೇಂದರ್ ಬಂದು ಸತೀಶನ ಪಕ್ಕ ಕೂತ್ಕೊಂಡು ಕೇಳ್ತಾನೆ, ಈ ರೀತಿ ಬೆಡ್ ಮೇಲೆ ಮಲಗಿರ್ತಾನೆ ಸತೀಶು. ಬೆಡ್ ಮೇಲೆ ಮಲಗಿದ್ದವಾಗ ಓಕೆ, ಸೊ ಹಿಯರ್ ಕಮ್ ಸುರೇಂದರ್ ಅಂಡ್ ಆಸ್ಕ್ಸ್, he is bedridden. Who is bedridden? So ಸತೀಶ್ ಇಸ್ bedridden. ಆಗ ಸುರೇಂದರ್ ಬಂದು ಅವನು ಸತೀಶಿಗೆ ಕೇಳೋದು, ದಿಸ್ ಇಸ್ ಸುರೇಂದರ್, ದಿಸ್ ಇಸ್ ಸತೀಶ್. ಸುರೇಂದರ್ ಯಾರು? ಸತೀಶ್ ಫ್ರೆಂಡ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಯಾವಾಗ ಹೇಳಿದ? ವೆನ್ ಸತೀಶ್ ವಾಸ್ ಆಬ್ಸೆಂಟ್ ಟು ಸ್ಕೂಲ್ ಆನ್ ದಟ್ ಡೇ, ಸೊ ಹಿಸ್ ಫ್ರೆಂಡ್ ಸುರೇಂದರ್ ಕೇಮ್ ಟು ಹಿಸ್ ಹೌಸ್ ಟು ಆಸ್ಕ್ ವಾಟ್ ದ ಮ್ಯಾಟರ್ ವಾಸ್. ಯಾವಾಗ ಅಂದ್ರೆ ಸತೀಶ್ ಆಬ್ಸೆಂಟ್ ಆಗಿರ್ತಾನೆ, ಆಗ ಆತನ ಫ್ರೆಂಡ್ ಸುರೇಂದರ್ ಮನೆಗೆ ಬಂದು ಈ ವಿಷಯವನ್ನ ಕೇಳ್ತಾನೆ. ನೆಕ್ಸ್ಟ್ ಕ್ವೆಶನ್, 40th ಕ್ವೆಶನ್ LBA ದಲ್ಲಿ, ಅದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಕೊಟ್ಟಿರುವಂತಹ LBA ಪ್ರಿಂಟೆಡ್ ಏನ್ ಮೆಟೀರಿಯಲ್ ಇದೆ ಅದರಲ್ಲಿ 40ನೇ ಪ್ರಶ್ನೆ, ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಲ್ಲಿ 40ನೇ ಪ್ರಶ್ನೆ ಇದಾಗಿರುತ್ತೆ. ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬ್ಯಾರ್ಲಿ ಹಿಯರ್ ಯು. ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೆಯಾ? ನನಗೇನು ಸರಿಯಾಗಿ ಕೇಳಿಸ್ತಿಲ್ಲ. ಹೂ ಡೂ ದ ವರ್ಡ್ಸ್ ಐ ರೆಫರ್ ಟು? ಇಲ್ಲಿ ಐ ಅಂತ ಅಂದರೆ ಯಾರು? ಇಲ್ಲಿ ಐ ಅಂತ ಇದೆಯಲ್ಲ, ಅಂದ್ರೆ ಯಾರು? ಹೂ ಡೂ ದ ವರ್ಡ್ಸ್ ಯು ರೆಫರ್ ಟು? ಯು ಅಂತ ಅಂದ್ರೆ ಇಲ್ಲಿ ಯಾರು? ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಸ್ಪೀಕರ್ ಯಾಕೆ ಆ ರೀತಿ ಹೇಳ್ದ? ಆನ್ಸರ್ 40th. ಅಗೇನ್ ಹಿಯರ್, ಐ ಅಂದ್ರೆ ಯಾರು? ಐ ಅಂದ್ರೆ ದಟ್ ಈಸ್ ಐ ರೆಫರ್ಸ್ ಟು ಸತೀಶ್. ಹೇಳ್ತಾನೆ, ನೀನ್ ಯಾಕೆ ಅಷ್ಟು ನಿಧಾನಕ್ಕೆ ಮಾತಾಡ್ತಿದ್ಯಾ ಅಂತ. ಅವ್ನು ಕಿವಿ ಕೇಳಿಸ್ತಿರಲ್ವಲ್ಲ ಸತೀಶ್ಗೆ. ಅವಾಗ ಅವನು ಸುರೇಂದರ್ ಹೇಳೋದು, ಯಾಕೋ ಅಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೆಯಾ, ನನ್ಗೇನು ಸರಿಯಾಗಿ ಕೇಳಿಸ್ತಿಲ್ಲ ಅಂತ. ಸೊ ಯಾರ್ ಐ ಅಂದ್ರೆ ಯಾರು? ಸತೀಶು. ಯು ಅಂದ್ರೆ ಯಾರು? ಯು ಅಂತ ಅಂದ್ರೆ ಯಾರಾಗಿರ್ತಾರೆ ಇಲ್ಲಿ? ದಟ್ ಈಸ್ ಯು ರೆಫರ್ಸ್ ಟು ಸುರೇಂದರ್. ಸುರೇಂದರ್. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಸ್ಪೀಕರ್ ಆ ರೀತಿ ಹೇಳ್ದ? ಬಿಕಾಸ್ ಸತೀಶ್ ವಾಸ್ ಸ್ಲೋಲಿ ಲೂಸಿಂಗ್ ಹಿಸ್ ಹಿಯರಿಂಗ್ ಕೆಪಾಸಿಟಿ ಫಾರ್ ಹಿಯರಿಂಗ್ ಪವರ್ ಅಂತ ಹೇಳ್ಬೋದು. ಬಿಕಾಸ್ ಸತೀಶ್ ವಾಸ್ ಬೇರ್ಲಿ ಆರ್ ಸ್ಲೋಲಿ ಲೂಸಿಂಗ್ ಹಿಸ್ ಹಿಯರಿಂಗ್ ಕೆಪಾಸಿಟಿ ಅಥವಾ ಹಿಯರಿಂಗ್ ಪವರ್. ಕೇಳಿಸೋದು ಅವನಿಗೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂದಿತ್ತು. ಸೊ ಹಿ ಬೇರ್ಲಿ ಹರ್ಡ್ ಹಿಸ್ ಫ್ರೆಂಡ್ಸ್ ವರ್ಡ್ಸ್. ಇಷ್ಟು ಬರೆದ್ರು ಸಾಕಾಗುತ್ತೆ. ಏನಾದ್ರೂ ಕ್ವೆಶನ್ ಫ್ರಮ್ ವಿಚ್ ಲೆಸನ್ ದಿಸ್ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಮ್ ಅಂತ ಅಂದ್ರೆ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್ 41.
1. 41ನೇ ಪ್ರಶ್ನೆ. We will have to look for a new school. We will have to look for a new school. ನಾವು ಹೊಸ ಶಾಲೆಯನ್ನು ಹುಡುಕಬೇಕಿದೆ. Who is the speaker? ಹೇಳೋದು ಯಾರು? Why was it needed to look for a new school? ಹೊಸ ಸ್ಕೂಲ್ ಅನ್ನ ಹುಡುಕುವ ಅವಶ್ಯಕತೆ ಏನಿದೆ? What does to look for mean in the context? ಈ ಸಂದರ್ಭದಲ್ಲಿ to look for ಅಂದರೆ ಏನರ್ಥ? Answer. Here you can see. You will have to look for a new school. We will have to. Okay. Answer for this is, who is the speaker? Speaker ಯಾರು? ಹೀಗೆ ಹೇಳೋದು ಯಾರು? Satish father. Satish's father. Why was it needed to look for a new school? ಹೊಸ ಶಾಲೆಯನ್ನು ಹುಡುಕುವ ಅವಶ್ಯಕತೆ ಏನಿತ್ತು? ಇಲ್ಲಿ ಕ್ವಶನ್ ಈ ತರನು ಕೇಳ್ಬೋದು, ಚೇಂಜ್ ಮಾಡಿ ಅಕಸ್ಮಾತ್. Why did Satish father have to look for a new school? ಹೊಸ ಶಾಲೆ ಯಾಕೆ ನೋಡ್ಬೇಕಿತ್ತು ಅಂದ್ರೆ, ಡ್ಯೂ ಟು ಫ್ರೀಕ್ವೆಂಟ್ ಆಬ್ಸೆನ್ಸ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್. ಆತ ಫ್ರೀಕ್ವೆಂಟ್ ಆಗಿ ಆಗಾಗ ಆಬ್ಸೆಂಟ್ ಆಗ್ತಿದ್ರಿಂದ ಮತ್ತು ಕಿವಿಯ ಸಮಸ್ಯೆ ಇದ್ದಿದ್ರಿಂದ, ದ ಸ್ಕೂಲ್ ವಿಚ್ ಸತೀಶ್ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ ಹಿಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಹಿಮ್. ಅವನು ಶಾಲೆಗೆ ಹೋಗುತ್ತಿದ್ದ ಶಾಲೆಯವರು ಅವನಿಗೆ ಹೇಳ್ತಾರೆ, ಅವ್ರ ಅಪ್ಪನಿಗೆ ಏನಂತ ಅಂದ್ರೆ, ಅವನ್ನ ಶಾಲೆಯಲ್ಲಿ ಇಟ್ಕೊಳಕ್ ಆಗಲ್ಲ ಅಥವಾ ಶಾಲೆಗೆ ಸೇರ್ಸ್ಕೊಳಕ್ ಆಗಲ್ಲ, ಅದು ನಾರ್ಮಲ್ ಮಕ್ಕಳಿಗೆ ಇರುವಂತಹ ಶಾಲೆ. ಸೊ ಈತನಿಗೆ ಹಿಯರಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಇಟ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ದ ಸ್ಕೂಲ್ ವಿಚ್ ಸತೀಶ್ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ಡ್ ದಿಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಹಿಮ್. ಅವನನ್ನ ಅಲ್ಲಿ ಉಳಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಈ ಮಾತನ್ನ ಹೇಳೋದು, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಸತೀಶ್ ವಾಸ್ ಅನ್ಹ್ಯಾಪಿ ಅಬೌಟ್ ದಿಸ್. ವಾಟ್ ವಾಸ್ ದ ರೀಸನ್? ಸತೀಶನ್ ಬೇಜಾರಾಗಿತ್ತು, ಕಾರಣ ಏನು? Satish did not want to go to school where he could not talk and other children would make fun of his deafness. ಅವನು ಯಾಕೆ ಅನ್ಹ್ಯಾಪಿ ಆಗಿದ್ದ ಶಾಲೆಗೆ ಹೋಗೋದಕ್ಕೆ ಅಂತಂದ್ರೆ, ಬಿಕಾಸ್ he could not talk and hear. He could not talk and hear. ಅವ್ನು ಕೇಳಿಸ್ಕೊಳಕ್ ಆಗಲ್ಲ, ಮಾತಾಡಕ್ ಆಗಲ್ಲ. ಮತ್ತೆ ಬೇರೆ ಮಕ್ಕಳು ಆತನನ್ನ ನೋಡಿ ಫನ್ ಮಾಡ್ತಾರೆ, ಆತನನ್ನ ನೋಡಿ ಆಡ್ಕತಾರೆ. ಹಾಗಾಗಿ ಸತೀಶ್ ಅಲ್ಲಿ ಹೋಗೋದಕ್ಕೆ ಇಷ್ಟಪಡಲ್ಲ. What does to look for mean in the context? Means search. Look for ಅಂದ್ರೆ search for. ಹುಡುಕೋದು ಅಂತ ಅರ್ಥ, search for. Okay, next question. This is a school for normal boys. Why don't you take your son to school of deaf and dumb children? ಇದು ನಾರ್ಮಲ್ ಬಾಯ್ಸ್ಗೆ, ನಾರ್ಮಲ್ ಮಕ್ಕಳಿಗೆ ಇರುವಂತಹ ಶಾಲೆ. ನಿಮ್ ಮಗುವನ್ನ ಯಾಕೆ ಡೆಫ್ ಅಂದ್ರೆ ಕಿವುಡ, ಡಂಬ್ ಅಂದ್ರೆ ಮೂಕ, ಕಿವುಡರು ಮೂಕರು ಶಾಲೆಗೆ ಯಾಕೆ ನಿಮ್ ಮಗು ಸೇರಿಸಬಾರ್ದು ಅಂತ ಅಂತಾರೆ. Who said this to whom? ಯಾರು ಹೇಳಿದ್ದು? whom ಯಾರಿಗೆ? ಯಾರು ಹೇಳಿದ್ದು ನಿಮಗೆ ಗೊತ್ತಿರುತ್ತೆ. ಈಸಿ. ಈ ಎ ಅಂಡ್ ಬಿ ಕ್ವಶನ್ ಈ ಪಾಠದಲ್ಲಿ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಯಾವಾಗ ಈ ಮಾತನ್ನ ಅವನು ಹೇಳ್ದ? ವೈ ಡಿಡ್ ದ ಸ್ಪೀಕರ್ ರೆಫ್ಯೂಸ್ ಟು ಅಡ್ಮಿಟ್ ದ ಬಾಯ್ ಇನ್ ಹಿಸ್ ಸ್ಕೂಲ್? ಆತ ಹೇಳುಗ ಯಾಕೆ ಆ ಹುಡುಗನನ್ನ ಶಾಲೆಗೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರೆಫ್ಯೂಸ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಯಾಕೆ ಆ ಹುಡುಗನನ್ನ ಶಾಲೆಗೆ ಸೇರಿಸ್ಕೊಳ್ಳೋದಿಲ್ಲ? ಯಾಕೆ? ಆನ್ಸರ್ ಈಸ್, who said this to whom? The headmaster of the school. ಶಾಲೆಯ ಹೆಡ್ ಮಾಸ್ಟರು said this to Satish father. ಸತೀಶನ ತಂದೆಗೆ ಈ ಮಾತನ್ನ ಹೇಳೋದು. when ಯಾವಾಗ? when ಅವತಾರ್ ನಾರಾಯಣ್ ಅಥವಾ ಸತೀಶ್ ಫಾದರ್ requested headmaster to take his son to the school. ತನ್ನ ಮಗನನ್ನ ಶಾಲೆಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಂಡಾಗ ಈ ಮಾತನ್ನ ಹೇಳೋದು. why did the speaker refuse to admit the boy in his school? ಶಾಲೆಗೆ ಅಡ್ಮಿಟ್ ಮಾಡ್ಕೊಳಕ್ ಯಾಕೆ ರೆಫ್ಯೂಸ್ ಮಾಡ್ತಾನೆ? the speaker refused because, ಅಥವಾ ನೀವು ಇಷ್ಟನ್ನು ಬರಿಬಹುದು ಅಥವಾ ಬಿಡ್ಬೋದು ಡೈರೆಕ್ಟ್ ಆಗಿ, because ಸತೀಶ್ ಫ್ರೀಕ್ವೆಂಟ್ ಆಬ್ಸೆನ್ಸ್ ಟು ಸ್ಕೂಲ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್. ಯಾಕೆ ಅಂದ್ರೆ ಸತೀಶ ಫ್ರೀಕ್ವೆಂಟ್ ಆಗಿ ಅಬ್ಸೆಂಟ್ ಆಗಿದ್ದ, ತುಂಬಾ ಅಬ್ಸೆಂಟ್ ಆಗಿದ್ದ, ಮತ್ತೆ ಆತನಿಗೆ ಹಿಯರಿಂಗ್ ಪ್ರಾಬ್ಲಮ್, ಕೇಳಿಸುವಂತಹ ಕಿವಿಯ ಸಮಸ್ಯೆನೂ ಇದ್ದಿದ್ರಿಂದ ಹೆಡ್ ಮಾಸ್ಟರ್ ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ಇಸ್ 42nd, 43rd. My son is not dumb, sir. His hearing is little bad. He is under treatment and will soon be fine. ನನ್ ಮಗ ಡಂಬ್ ಅಲ್ಲ ಸರ್. ಓಕೆ, ಆತ ಕಿವುಡ ಅಲ್ಲ ಸರ್. ಆತನ ಕಿವಿ ಸ್ವಲ್ಪ ಹಾಳಾಗಿದೆ ಅಷ್ಟೇ, ಬೇಗ ಆತ ಹುಷಾರಾಗ್ತಾನೆ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ, ಬೇಗ ಹುಷಾರಾಗ್ತಾನೆ. Who said these words? ಯಾರು ಈ ಮಾತನ್ನು ಹೇಳೋದು? Who did he say this to? Say to, said to, ಇದೆಲ್ಲ ಯಾರಿಗೆ ಅನ್ನೋ ಅರ್ಥ, ಅಥವಾ who ಅಂತ
ಅಂತ ಬಂದ್ರು ಯಾರಿಗೆ, ಸೇ ಟು ಯಾರಿಗೆ, ಸೆಡ್ ಟು ಯಾರಿಗೆ, ಯಾರಿಗೆ ಹೇಳಲಾಯ್ತು, ವೆನ್ ಯಾವಾಗ ಈ ಮಾತುಗಳನ್ನ ಹೇಳಲಾಯಿತು. ಆನ್ಸರ್ ಈಸ್ ಯಾರು ಹೇಳಿದ್ದು ಈ ಮಾತನ್ನ, ಸತೀಶ್ ಫಾದರ್. ಸತೀಶ್ ಫಾದರ್. ಕ್ವಶನ್ ನೋಡಿ, ಹೂ ಆರ್ಗ್ಯೂಡ್ ದ ಅಬೌವ್ ವರ್ಡ್ಸ್, ಹೂ ಸೆಡ್ ದಿಸ್, ಹೂ ಇಸ್ ದ ಸ್ಪೀಕರ್, ಹೂ ಆರ್ಗ್ಯೂಡ್ ಸೋ, ಯಾವ ತರನಾದ್ರೂ ಕೇಳ್ಬೋದು. ಸತೀಶ್ ಫಾದರ್, ಅವತಾರ್ ನಾರಾಯಣ್ ಅಂತ ಬರೀಬಹುದು, ಅಥವಾ ಇಷ್ಟು ಬಂದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಹೂ ಡಿಡ್ ಹಿ ಸೇ ದಿಸ್ ಟು, ಯಾರಿಗೆ ಹೇಳಾಯ್ತು, ದ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಹೇಳ್ತಾರೆ ಅವರಪ್ಪ. ವೆನ್ ಯಾವಾಗ, ವೆನ್ ದ ಹೆಡ್ ಮಾಸ್ಟರ್ ಡಿಡ್ ನಾಟ್ ಅಗ್ರಿ ಟು ಟೇಕ್ ಸತೀಶ್ ಟು ದಿ ಸ್ಕೂಲ್, ಯಾವಾಗ ಹೆಡ್ ಮಾಸ್ಟರು, ಈ ಲೈನ್ ಐತಲ್ವಾ, ಈ ಲೈನ್ ಬಹಳ ಬಹಳ ಇಂಪಾರ್ಟೆಂಟ್. ವೆನ್ ಹೆಡ್ ಮಾಸ್ಟರ್ ಡಿಡ್ ನಾಟ್ ಅಗ್ರಿ ಟು ಟೇಕ್ ಸತೀಶ್ ಟು ದಿ ಸ್ಕೂಲ್, ಸತೀಶನನ್ನ ತನ್ನ ಶಾಲೆಗೆ ಬಿಟ್ಕೊಳಕ್ಕೆ ಅಥವಾ ಶಾಲೆಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಪದೇ ಇದ್ದವಾಗ ಸತೀಶನ ತಂದೆ ಈ ಮಾತನ್ನ ಹೇಳುವಂತದ್ದು. ಆಗ ನೆಕ್ಸ್ಟ್ ಕ್ವೆಶನ್ ಈಸ್, ನಿಮ್ಮ MBA ದಲ್ಲಿ 44th ಕ್ವೆಶನ್ ಆಗಿರುತ್ತೆ. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ಯು ಹ್ಯಾವ್ ಟು ರೀಡ್ ಅ ಲಾಟ್. ಜೀವನದಲ್ಲಿ ನೀನು ಉದ್ಧಾರ ಆಗ್ಬೇಕು ಅಂದ್ರೆ ನೀನು ತುಂಬಾ ಓದ್ಬೇಕು. ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ ಜಸ್ಟ್ ಬೈ ರೀಡಿಂಗ್. ಬರೀ ಓದೋದ್ರಿಂದಾನೇ ನೀನು ತುಂಬಾ ಕಲಿಬೋದಿದೆ. ಓದ್ತಾ 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 ತುಂಬಾ ಕಲಿಯೋದಿರುತ್ತೆ. ಹಾಗಾಗಿ ಓದೋದು ಬಹಳ ಮುಖ್ಯ ಜೀವನದಲ್ಲಿ. ಗೆಟ್ ಆನ್ ಆಗ್ಬೇಕು ಅಂದ್ರೆ, ಉದ್ಧಾರ ಆಗ್ಬೇಕು ಅಂದ್ರೆ, ಮುಂದೆ ಬರ್ಬೇಕು ಅಂದ್ರೆ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್, ಯಾರು ಹೇಳೋದು, ಯು ಅಂದ್ರೆ ಯಾರಿಲ್ಲಿ, ಯು ಅಂತ ಇದೆಯಲ್ಲ ಅಂದ್ರೆ ಯಾರು. ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್, ಮಗನ್ಗೆ ರೀಡಿಂಗ್ ಅನ್ನ ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹಿಸ್ತಾರೆ ಅಂತ. ಆನ್ಸರ್ ಇಸ್, ಸ್ಪೀಕರ್ ಇಸ್ ಅವತಾರ್ ನಾರಾಯಣ್ ಅಥವಾ ಸತೀಶ್ ಫಾದರ್ ಅಂತ ಕೂಡ ಬರೀಬಹುದು. ಸತೀಶ್ ಫಾದರ್ ಇಷ್ಟು ಬರೆದ್ರು ಸಾಕು, ಅಥವಾ ಸತೀಶ್ ಫಾದರ್ ಅವತಾರ್, ಮಿಸ್ಟರ್ ಅವತಾರ್ ನಾರಾಯಣ್ ಅಂತ ಕೂಡ ಬರೀಬಹುದು. ಯು ಅಂದ್ರೆ ಯಾರಿಗೆ, ಸತೀಶ್. ಹೇಗೆ ಸ್ಪೀಕರ್ ಮಗನ್ನ ಎನ್ಕರೇಜ್ ಮಾಡ್ತಾರೆ ಅಂತಂದ್ರೆ, ದ ಸ್ಪೀಕರ್ ಎನ್ಕರೇಜ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಇನ್ ವೇರಿಯಸ್ ಟೈಪ್ಸ್ ಆಫ್ ಬುಕ್ಸ್. ವಿಧ ವಿಧವಾದ ಪುಸ್ತಕಗಳನ್ನ ಕೊಡುವ ಮೂಲಕ ಮಗನಿಗೆ ಓದೋದನ್ನ ಎನ್ಕರೇಜ್ ಮಾಡ್ತಾರೆ. ನೆಕ್ಸ್ಟ್ 45th ಕ್ವೆಶನ್ ಈಸ್, ದಿಸ್ ಇಸ್ ಅನ್ ಐಡಲ್ ಪಾಸ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಅಂಡ್ ಗೆಟ್ ಸಮ್ ನಾಲೆಜ್ ಈ ಸೆಟ್ ಟು ಹಿಸ್ ಸನ್. ಇದು ನೋಡಪ್ಪ, ಸುಮ್ಮನೆ ಕಾಲ ಕಳಿಬೇಡ ಅಂತ. ಇನ್ನೊಂದು, ನೀನ್ ಮಾಡ್ತಿರೋದು ಒಂದು ಸುಮ್ಮನೆ ಜಸ್ಟ್ ಟೈಮ್ ಪಾಸ್ ಅಂತಾರಲ್ಲ, ಅಂತ ಕೆಲಸ ಮಾಡ್ತಿದ್ಯಾ, ಅದೆಲ್ಲ ಬೇಡ. ನೀನು ಏನಾದ್ರೂ ಓದು. ಸೊ ಅಂಡ್ ಗೆಟ್ ಸಮ್ ನಾಲೆಜ್, ಯು ವುಡ್ ಡೂ ಬೆಟರ್ ಟು ರೀಡ್. ಓದೋದು ಬೆಸ್ಟ್, ನೀನು ಓದ್ಕೊಂಡು ಸ್ವಲ್ಪ ನಾಲೆಜ್ ಅನ್ನ ಗೇನ್ ಮಾಡ್ಕೋ, ಏನಾದ್ರೂ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್, ಇಲ್ಲಿ ಗೆಸ್ ಮಾಡಿರ್ತೀರಾ ಆಲ್ರೆಡಿ. ಯು ಅಂದ್ರೆ ಯಾರಿಲ್ಲಿ, ವಾಟ್ ಈಸ್ ರೆಫರ್ ಟು ಆಸ್ ಐಡಲ್ ಪಾಸ್ ಟೈಮ್ ಅಂತ ಅಂದ್ರೆ ಏನು ಇಲ್ಲಿ. ಆನ್ಸರ್, ಸ್ಪೀಕರ್ ಸತೀಶ್ ಫಾದರ್. ಯು ಅಂದ್ರೆ ಯಾರಿಲ್ಲಿ, ಸತೀಶ್. ಐಡಲ್ ಪಾಸ್ ಟೈಮ್ ಅಂತ ಅಂದ್ರೆ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಇಸ್ ರೆಫರ್ಡ್. ಸೊ ಅವನು ಮಾಡ್ತಿದ್ದು ಡ್ರಾಯಿಂಗ್, ಅವ್ರ ಮಗ ಸತೀಶ್. ಅದನ್ನ ನೋಡಿ ಅವ್ರ ಅಪ್ಪ ಹೇಳೋದು, ನೀನ್ ಮಾಡ್ತಿರೋದು ಇದು ಜಸ್ಟ್ ಪಾಸ್ ಟೈಮ್, ಲೇದಿಗಳು ಮಾಡುವಂತಹ ಪಾಸ್ ಟೈಮ್ ಮಾಡ್ತಾ ಇದೀಯಾ, ನೀನು ಮಾಡ್ಬೇಡ ಅಂತಾರೆ. ಸೊ ಐಡಲ್ ಪಾಸ್ ಟೈಮ್ ರೆಫರ್ಸ್ ಟು ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಆಫ್ ಸತೀಶ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್, ವೈ ಡು ಯು ಟೇಕ್ ಅವೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಇದು ಸ್ವಲ್ಪ ಗೆಸ್ ಮಾಡೋದು. ನಿಮ್ಗೆ 3 ಚಾಪ್ಟರ್ ನ ನೋಡಿದವಾಗ ಡಿಸ್ಕವರಿ ಅಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ there's a girl by the track ಅಥವಾ ಈ ಪಾಠನ ಅಂತ ಸ್ವಲ್ಪ ಕನ್ಫ್ಯೂಷನ್ ಹೊಡಿಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಅದನ್ಗಿರೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನು ನೀವು ಯಾಕೆ ಕಿತ್ಕೋತೀರಾ, ಏನೋ ಮಗು ಮಾಡ್ಕೊಳುತ್ತೆ ಬಿಡಿ. ಹೂ ಸೆಡ್ ದಿಸ್, ಯಾರು ಹೇಳಿದ್ರು. ಹೂ ಡಸ್ ಯು ರೆಫರ್ ಟು, ಇಲ್ಲಿ ಯು ಅಂದ್ರೆ ಯಾರು, ಯು ಅಂದ್ರೆ ಯಾರು. ವಾಟ್ ವಾಸ್ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಆತನ ಎಂಟರ್ಟೈನ್ಮೆಂಟ್ ಯಾವುದು. ಆನ್ಸರ್, ಇದನ್ನ ಹೇಳಿದವರು ಯಾರು, ಹೇಳಿದವರು ಮದರ್, ಸತೀಶ್ ಮದರ್, ಸತೀಶ್ನ ತಾಯಿ. ಯು ಅಂದ್ರೆ ಯಾರಿಲ್ಲಿ, ಹಸ್ಬೆಂಡ್, ಮಿಸ್ಟರ್ ಅವತಾರ್ ನಾರಾಯಣ್, ತನ್ನ ಗಂಡ ಅವತಾರ್ ನಾರಾಯಣ್. ಫರ್ ಹಸ್ಬೆಂಡ್ ಅಂತ ಬರಿಬಹುದು. ಓಕೆ, ಇಲ್ಲ ಅಂತಂದ್ರೆ ಮಿಸ್ಟರ್ ಅವತಾರ್ ನಾರಾಯಣ್ ಅಂತ ಬರಿಬಹುದು, ಅಥವಾ ಫುಲ್ ಬರೆದ್ರು ಓಕೆ, ವ್ಯಾಲ್ಯೂ ಆಡೆಡ್. ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು. ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಾಸ್ ಪೇಂಟಿಂಗ್, ಡ್ರಾಯಿಂಗ್, ಸ್ಕೆಚಿಂಗ್. ಆತನ ಎಂಟರ್ಟೈನ್ಮೆಂಟ್ ಏನಂತಂದ್ರೆ ಪೇಂಟ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಸ್ಕೆಚ್ ಮಾಡೋದು. ದಟ್ ಈಸ್ ರೆಫರ್ಡ್ ಟು ಆಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ಕ್ವೆಶನ್ ಈಸ್ 47th ಕ್ವೆಶನ್. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ಹಿಸ್ ಚಾನ್ಸ್ ಆಫ್ ರಿಕವರಿಂಗ್. ಆತನ ಮತ್ತೆ ಹುಷಾರಾಗೋದ್ರ ಬಗ್ಗೆ ನಾವು ಯಾವಾಗ್ಲೂ ಆಶಾವಾದಿಗಳಾಗಿರ್ಬೇಕು. ಆತ ಮತ್ತೆ ಕ್ಯೂರ್ ಆಗ್ತಾನೆ, ಮತ್ತೆ ಆತನ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಶಾವಾದಿಗಳಾಗಿರೋಣ. ಹೂ ಸೆಡ್ ದೀಸ್ ವರ್ಡ್ಸ್ ಟು ಹೂಮ್, ಯಾರು ಈ ಮಾತನ್ನ ಯಾರಿಗೆ ಹೇಳಿದ್ರು. ಹೂ ವಾಸ್ ಪೆಸಿಮಿಸ್ಟಿಕ್ ಅಂಡ್ ಅಬೌಟ್ ಹೂಮ್, ಯಾರು ಪೆಸಿಮಿಸ್ಟಿಕ್ ಆಗಿದ್ರು. ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾವಾದಿ, ಆಪೋಸಿಟ್ ಪೆಸಿಮಿಸ್ಟಿಕ್ ನಿರಾಶಾವಾದಿ ಅಂತ.
ಯಾರ ಬಗ್ಗೆ, ಅಬೌಟ್ ಹೂಮ್ ಅಂದ್ರೆ ಯಾರ ಬಗ್ಗೆ ನಿರಾಶಾವಾದಿ, ಯಾರು ನಿರಾಶಾವಾದಿ ಆಗಿದ್ರು ಯಾರ ಬಗ್ಗೆ. ವಾಟ್ ಮೇಡ್ ಹಿಮ್ ಸೇ ಸೋ, ಈ ರೀತಿ ಹೇಳೋದಕ್ಕೆ ಕಾರಣ ಏನು. ಆನ್ಸರ್, ಹೂ ಸೆಡ್ ದೀಸ್ ವರ್ಡ್ಸ್ ಟು ಹೂಮ್, ಅವತಾರ್ ನಾರಾಯಣ್ ಹೇಳೋದು ತನ್ನ ಹೆಂಡತಿಗೆ, ಹಿಸ್ ವೈಫ್, ಟು ಹಿಸ್ ವೈಫ್. ನಾವು ಸ್ವಲ್ಪ ಏನು ಹುಷಾರಾಗೋದ್ರ ಬಗ್ಗೆ, ರಿಕವರ್ ಆಗೋದ್ರ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿರೋಣ. ಅವ್ನು ಯಾವಾಗ ಬೇಕಾದ್ರೂ ಅವ್ನ ಹಿಯರಿಂಗ್ ವಾಪಸ್ ಬರ್ಬೋದು, ಅವ್ನ ಕಿವಿ ಸರಿ ಹೋಗ್ಬೋದು. ಸೊ ಹಾಗಾಗಿ ಅದನ್ನ ಓದಿಸ್ತಾ ಇರ್ಬೇಕು. ನಾವು ಓದಿಸೋದನ್ನ ಬಿಟ್ರೆ ಮತ್ತೆ ಅಂತ ಶಾಲೆಗೆ ಹೋಗಕ್ಕಾಗಲ್ಲ. ಅವ್ನಿಗೆ ಯಾವಾಗ ಹುಷಾರಾದಾಗ ಮತ್ತೆ ಶಾಲೆಗೆ ಹೋಗ್ಬೇಕಲ್ಲ, ಆ ರೀತಿ ಹೇಳ್ತಾನೆ. ಅವ್ರಮ್ಮ ಹೇಳಾದ್ಮೇಲೆ ಅವ್ನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಯಾಕೆ ಇಟ್ಕೋತೀರ, ಏನೋ ಮಾಡ್ಲಿ ಬಿಡು ಅಂತ ಅವ್ರಮ್ಮ ಹೇಳಿದಾಗ ಅದಕ್ಕೆ ಅವತಾರ್ ನಾರಾಯಣ ಹೇಳ್ತಾರೆ, ಇಲ್ಲ ಇಲ್ಲ ಅವ್ನ್ ಮತ್ತೆ ಸರಿ ಹೋದಾಗ ಶಾಲೆಗೆ ಹೋಗ್ಬೇಕಲ್ವಾ, ಸೊ ಅದನ್ಗೆ ರೀಡಿಂಗ್ ಟಚ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಹೂ ವಾಸ್ ಪೆಸಿಮಿಸ್ಟಿಕ್, ಇಲ್ಲಿ ನಿರಾಶಾವಾದಿ ಯಾರು, ಮದರ್, ಆಬ್ವಿಯಸ್ಲಿ ಸತೀಶ್ ಮದರ್. ಯಾರ ಬಗ್ಗೆ, ಅಬೌಟ್ ಹೂಮ್, ಅಬೌಟ್ ಹರ್ ಸನ್ ಸತೀಶ್, ತನ್ನ ಮಗ ಸತೀಶ್ನ ಬಗ್ಗೆ. ವಾಟ್ ಮೇಡ್ ಹಿಮ್ ಸೇ ಸೋ, ಆ ರೀತಿ ಹೇಳೋದಕ್ಕೆ, ಅವ್ರ ಅಪ್ಪಂಗ ಆ ರೀತಿ ಹೇಳೋದಕ್ಕೆ ಕಾರಣ ಏನು. ಸತೀಶ್ ಮದರ್ ಟೋಲ್ಡ್ ಹರ್ ಹಸ್ಬೆಂಡ್, ಸತೀಶನ ತಾಯಿ ಗಂಡನಿಗೆ ಹೇಳ್ತಾಳೆ, ಸತೀಶನಿಗೆ ಕಿವಿ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಆಗಿ ಮೋರ್ ದ್ಯಾನ್ 3 years, 3 ವರ್ಷಗಳಿಗಿಂತ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅವಳಿಗೆ ಹೋಪ್ ಕಳ್ದೋಗುತ್ತೆ. ಶಿ ಲಾಸ್ಟ್ ಹರ್ ಹೋಪ್ ಆನ್ ದಿಸ್ ಚಾನ್ಸ್ ಆಫ್ ರಿಕವರಿಂಗ್, ಅವ್ನು ಮತ್ತೆ ರಿಕವರ್ ಆಗ್ತಾನೆ ಅನ್ನುವಂತಹ ಹೋಪ್ಸ್ ಆಕೆಗಿಲ್ಲ. ಆಗ ಈ ಮಾತನ್ನ ಹೇಳೋಂಥದ್ದು. ಇಲ್ಲಿ ಈ ಪ್ರಶ್ನೆಗೆ ಇಷ್ಟನ್ನು ಬರೀರಿ, ಅಥವಾ ಶಿ ಲಾಸ್ಟ್ ಹರ್ ಹೋಪ್ ಆನ್ ಹಿಸ್ ಚಾನ್ಸಸ್ ಆಫ್ ರಿಕವರಿಂಗ್ ಅಂತ ಬರೆದ್ರು ಕೂಡ ಆನ್ಸರ್ ಸಾಕಾಗುತ್ತೆ. ಅವ್ನು ಹೇಳೋದ್ ಯಾಕೆ ಅಂದ್ರೆ, ಅವಳು ಹೇಳ್ತಾಳೆ ಅವ್ರಮ್ಮ, ಅವ್ನಿಗೆ ಮತ್ತೆ 3 years ಆಯ್ತು, 3 years ಆದ್ರೂ ಹಿಯರಿಂಗ್ ಪ್ರಾಬ್ಲಮ್ ಬಂದಿಲ್ಲ, ಹೌ ಕ್ಯಾನ್ ಹಿ ಗೆಟ್ ಬೆಟರ್ ಅಗೇನ್ ಅಂತ. ಆಗ ಆತ ಈ ಮಾತನ್ನ ಹೇಳೋದು, ವೆನ್ ಶಿ ಲಾಸ್ಟ್ ಹೋಪ್ ಆನ್ ಹಿಸ್ ಚಾನ್ಸಸ್ ಆಫ್ ರಿಕವರಿಂಗ್ ಅಂತ ಬರೆದ್ರು ಸಾಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ, ಡೋಂಟ್ ಯು, ನೀನ್ ಇದನ್ನ ಮಾಡ್ಲೇಬೇಕಂತ ಅನ್ಬಿಟ್ಟು ಸೀರಿಯಸ್ ಆಗಿ ನೀನ್ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳೋದು. ಯಾರು ಕೇಳೋದು ಹಾಗೆ, ಯಾ ಫಾದರ್, ಆಬ್ವಿಯಸ್ಲಿ. ಹೂ ಸೆಡ್ ದೀಸ್ ವರ್ಡ್ಸ್, ಯಾರು ಈ ಮಾತನ್ನ ಹೇಳೋದು, ಅಫ್ಕೋರ್ಸ್ ಸತೀಶ್ ಫಾದರ್. ವಾಟ್ ಮೇಡ್ ಹಿಮ್ ದ ಸ್ಪೀಕರ್ ಸೇ ದಿಸ್, ಸ್ಪೀಕರ್ ಈ ರೀತಿ ಹೇಳೋದಕ್ಕೆ ಏನು ಕಾರಣ. ವಾಟ್ ಡಿಡ್ ಹಿ ಡೂ ಸೂನ್ ಆಫ್ಟರ್ ಲೀವಿಂಗ್ ದ ರೂಮ್, ಆ ರೂಮ್ ಇಂದ ಹೊರ ಹೋಗಿದ ತಕ್ಷಣ ಅಂತ ಏನ್ ಮಾಡ್ದ ಅವ್ರ ತಂದೆ. ಇಲ್ಲಿ ತಾಯಿಯ ವಾಕ್ಯ ಬರೋದು ಒಂದೇ, ಓಕೆ, ಇನ್ ಮಿಕ್ಕಿದ್ದೆಲ್ಲ ಬರೋದು ಅವತಾರ್ ನಾರಾಯಣ್. ನೀವು ಅದರಲ್ಲೇ ಕಣ್ಣು, ಸ್ಪೀಕರ್ ಇಸ್ ಆಲ್ವೇಸ್ ಅವತಾರ್ ನಾರಾಯಣ್. ಒಂದು ಮದರು, ಇನ್ನೊಂದು ಸುರೇಂದರ್. ಫಸ್ಟ್ ಒಂದು ಸುರೇಂದರ್, ವೈ ಡಿಡ್ ಯು ಕಮ್ ಟು ಸ್ಕೂಲ್ ಟುಡೇ ಅದೊಂದು, ವೈ ಡು ಯು ಟೇಕ್ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅದೊಂದು ತಾಯಿದು. ಅದು ಬಿಟ್ರೆ ಇನ್ನೆಲ್ಲ ಅವತಾರ್ ನಾರಾಯಣದೇ ಆಗಿದೆ ಸ್ಪೀಕರ್. ಅಂಡ್ ಸತೀಶ್ಗೂ ಕೂಡ ಇದೆ ಒಂದೆರಡು, ಅದನ್ನ ನೀವು ನೋಡ್ಕೊಳ್ಳಿ. ಹೂ ಸೆಡ್ ದಿಸ್ ವರ್ಡ್ಸ್, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಅಂತ ಹೇಳ್ತಾರೆ ಯಾರು, ಸತೀಶ್ ಫಾದರ್. ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್, ಈ ರೀತಿ ಹೇಳೋದಕ್ಕೆ ಏನ್ ಕಾರಣ. ಯಾಕೆ ಅಂತಂದ್ರೆ, ಸತೀಶ್ ಕಂಟಿನ್ಯೂ ಟು ಡ್ರಾ ಅಂಡ್ ಪೇಂಟ್ ದೋ ಇಸ್ ಫಾದರ್ ವಾಸ್ ಅಗೇನ್ಸ್ಟ್ ಇಟ್. ಅವ್ರ ಅಪ್ಪ ಅದರ ವಿರುದ್ಧ ಇದ್ರೂ ಕೂಡ, ಡ್ರಾಯಿಂಗ್ ನ ವಿರುದ್ಧ ಇದ್ರೂ ಕೂಡ ಸತೀಶ್ ಡ್ರಾಯಿಂಗ್ ಮಾಡೋದನ್ನ ಮುಂದುವರಿಸ್ತಾರೆ. ಲೇಟರ್ ಇಸ್ ಫಾದರ್ ರಿಯಲೈಸ್ಡ್ ದಟ್, ಆ ನಂತರ ತಂದೆಗೆ ಅರ್ಥ ಆಗುತ್ತೆ, ಓಹೋ ನನ್ ಮಗನ್ಗೆ ನಾನು ಎಷ್ಟೇ ಓದೋದಕ್ಕೆ ಹೇಳಿದ್ರು ಕೂಡ ಆತನಿಗೆ ಆಸಕ್ತಿ ಇರೋದು ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಅಲ್ಲಿ ಅಂತ. ಗ್ರೇಟ್ ಲವ್ ಅಂಡ್ ಟ್ಯಾಲೆಂಟ್ ಫಾರ್ ಆರ್ಟ್, ಕಲೆ ಬಗ್ಗೆ ಅಥವಾ ಡ್ರಾಯಿಂಗ್ ಪೇಂಟಿಂಗ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ಪ್ರೀತಿ ಇದೆ ಅನ್ನೋದು ಆ ನಂತರ ಅವ್ರ ಅಪ್ಪಂಗೆ ಅರ್ಥ ಆಗಿ, ಸೊ ನಾನು ಎಷ್ಟೇ ಹೇಳಿದ್ರು ನೀನ್ ಮಾಡೇ ಮಾಡ್ತೀಯ ಅಲ್ವಾ ಅಂತ ಈ ಮಾತನ್ನ ಹೇಳ್ತಾರೆ. ವಾಟ್ ಡಿಡ್ ಹಿ ಡೂ ಸೂನ್ ಆಫ್ಟರ್ ಲಿವಿಂಗ್ ದ ರೂಮ್, ರೂಮ್ ಇಂದ ಆಚೆ ಹೋದ ತಕ್ಷಣ ಆತ ಏನ್ ಮಾಡ್ದ. ಈ ಬಾಟ್ ಪೇಂಟ್ಸ್, ಬ್ರಷಸ್ ಆಫ್ ಆಲ್ ಶೇಪ್ಸ್, ಪೇಂಟ್ಸ್ ಅನ್ನ ತಗೊಂಡ್ ಬಂದ್ರು, ಎಲ್ಲಾ ಶೇಪ್ ನ ಬ್ರಷಸ್ ಅನ್ನ ತಗೊಂಡ್ ಬಂದ್ರು, ಅಂಡ್ ಸೈಜಸ್, ಎಲ್ಲಾ ಶೇಪ್ಸ್ ಸೈಜಸ್ ನ ಬ್ರಷಸ್, ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್, ಆ ಡ್ರಾಯಿಂಗ್ ಶೀಟ್ಸ್ ಇರುತ್ತಲ್ಲ ಡ್ರಾಯಿಂಗ್ ಮಾಡೋದಕ್ಕೆ, ಆ ಶೀಟ್ಸ್ ಅನ್ನ ಕೂಡ ತಗೊಂಡ್ ಬಂದ್ ಕೊಡ್ತಾರೆ ಸತೀಶ್ಗೆ. ನೆಕ್ಸ್ಟ್ 49th question and the last question is, Satish eyes filled with tears and he did an uncharacteristic thing. ಸತೀಶನ ಕಣ್ಣುಗಳು ತುಂಬಿದವು, ಅವನು ಒಂದು ವಿಷಯ ಅಂದ್ರೆ ತರ ತುಂಬಾ ಎಂಬ್ರೇಸ್ ಆಗ್ತಾನೆ, ತುಂಬಾ ಉದ್ವೇಗಗೊಳ್ತಾನೆ. ವೆನ್ ಡಿಡ್ ಸತೀಶ್ ಐಸ್ ಫಿಲ್ ವಿತ್ ಟಿಯರ್ಸ್, ಯಾವಾಗ ಸತೀಶನ ಕಣ್ಣುಗಳು ತುಂಬಿ ಬಂದವು. ವಾಟ್ ಡಸ್ ಅನ್ಕ್ಯಾರೆಕ್ಟರಿಸ್ಟಿಕ್ ಮೀನ್, ಏನು ಇದು ಒಂದು ವಿಶೇಷವಾದ ಏನಂದ್ರೆ ಆ ಪದದ ಅರ್ಥ ಏನು. ವಾಟ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್ ಡಿಡ್ ಹಿ ಡೂ, ಯಾವುದು ಅಂತ ಮಾಡಿದಂತಹ ಆ ಅನ್ಕ್ಯಾರೆಕ್ಟರಿಸ್ಟಿಕ್ ಯಾವ ಅಂಶ. ಆನ್ಸರ್, ವೆನ್, ಯಾವಾಗ ಅವನ ಕಣ್ಣುಗಳು ತುಂಬುದು ಅಂದ್ರೆ, ಇನ್ ದ ಬಿಗಿನಿಂಗ್ ಸತೀಶ್ ಫಾದರ್ ಡಿಡ್ ನಾಟ್ ಲೈಕ್ ಹಿಸ್ ಸ್ಕಿಲ್ ಆಫ್ ಪೇಂಟಿಂಗ್, ಪ್ರಾರಂಭದಲ್ಲಿ ಸತೀಶನ ಪೇಂಟಿಂಗ್ ಅವ್ರ ಅಪ್ಪಂಗೆ ಇಷ್ಟ ಆಗ್ಲಿಲ್ಲ. ಬಟ್ ಸಡನ್ಲಿ ಚೇಂಜ್ ಇಸ್ ಮೈಂಡ್, ಆದ್ರೆ ಸಡನ್ ಆಗಿ ತನ್ನ ತಂದೆ ತನ್ನ ಮನಸ್ಸನ್ನ ಬದಲಾಯಿಸ್ತಾರೆ. ಡಿಸೈಡೆಡ್ ಟು ಅಡ್ಮಿಟ್ ಸತೀಶ್ ಟು ದ ಬೆಸ್ಟ್ ಆರ್ಟ್ ಸ್ಕೂಲ್, ಸೊ ಅವ್ರ ತಂದೆ ಬೆಸ್ಟ್ ಆರ್ಟ್ ಸ್ಕೂಲ್ ಸೇರಿಸ್ಬೇಕಂತ ತೀರ್ಮಾನ ಮಾಡ್ಕೋತಾರೆ. ಆಗ
ಅವನ್ ಮಗನಿಗೆ ಸತೀಶನ್ಗೆ ಕಣ್ಣುಗಳು ತುಂಬಿ ಬಂದ್ವು. ಅನ್ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಏನರ್ಥ? ನಾಟ್ ಟಿಪಿಕಲ್. ಟಿಪಿಕಲ್ ಅಂತಂದ್ರೆ ಸಮಥಿಂಗ್ ಏನೋ ಒಂಥರ ಎಂತ ಹೇಳೋದು, ಎಂಬ್ರೇಸ್ ಆಗುವಂಥದ್ದು, ಎಕ್ಸ್ಪೆಕ್ಟ್ ಮಾಡದೇ ಇರೋದು ನಡೆದಾಗ ನಾವು ಏನ್ ಬಿಹೇವ್ ಮಾಡ್ತೀವಲ್ಲ, ದಟ್ ಈಸ್ ಅನ್ಕ್ಯಾರೆಕ್ಟರಿಸ್ಟಿಕ್ ಮೀನ್. ಆ ಥಿಂಗ್ ಯಾವುದು? ಆ ಎಂಬ್ರೇಸಿಂಗ್ ಥಿಂಗ್, ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್ ಯಾವುದು ಅಂತಂದ್ರೆ ದಟ್ ಸತೀಶ್ ಹಗ್ಡ್ ಹಿಸ್ ಫಾದರ್ ಸ್ಟೈಟ್ಲಿ. ಸತೀಶನು ಏನ್ ಮಾಡ್ದ? ಏನ ಒಂದು ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್ ಅವ್ರು ಮಾಡಿದ್ದ ಏನಂತಂದ್ರೆ, ಅವ್ರಪ್ಪ ಬ್ರಷ್, ಪೇಂಟ್ಸು, ಕ್ಯಾನ್ವಾಸ್ ಎಲ್ಲ ತಂದ್ಕೊಟ್ಟಾಗ ಅವ್ರಪ್ಪನ ಹೋಗಿ ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಹೋಗಿ ಟೈಟಾಗಿ ಅಪ್ಕೊಂಡ್ಬಿಡ್ತಾನೆ. ಅದೇ ಅವ್ನು ಮಾಡುವಂತಹ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ಔಟ್ ಆಫ್ ಔಟ್ ಬರ್ಲಿ. ತುಂಬಾ ಈಸಿ ಇದೆ, ಇದನ್ನ ರಿವೈಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.